ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಿಮಗೆಲ್ಲರಿಗೂ ಕೂಡ ಬೆಳಗಿನ ಶುಭೋದಯವನ್ನು ಹೇಳ್ತಾ ನಾನು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ಈಗಾಗಲೇ ನಂಜನಗೂಡು ದೇವಸ್ಥಾನದ ಒಂದು ಲಾಗನ್ನು ಹಾಕಿದೆ. ಹಾಗಾಗಿ ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯನ ತಿಳಿಸಲೇಬೇಕು ಅಂತ ಹೇಳಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಸ್ಕಿಪ್ ಮಾಡ್ದೇ ಈ ಒಂದು ಸಣ್ಣ ವಿಡಿಯೋವನ್ನು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಈ ದೇವಸ್ಥಾನದ ಒಂದು ಮಹಿಮೆ ಬಗ್ಗೆ, ದೇವಸ್ಥಾನದ ಒಂದು ಪವರ್ ಬಗ್ಗೆ ನಾನು ಹೇಳಲೇಬೇಕು. ನಾವು ಸಾಮಾನ್ಯವಾಗಿ ನಂಜನಗೂಡಿಗೆ ಹೋಗ್ತೀವಿ. ನಂಜುಂಡೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಿ ಅಲ್ಲಿ ಏನಾದರೂ ಹುಣ್ಣುಗಳಾಗಿದ್ದರೆ, ಏನಾದರೂ ಹುಷಾರಿಲ್ಲ ಅಂತ ಅಂದರೆ ನಾವು ದೇವಸ್ಥಾನಕ್ಕೆ ಹೋಗಿ ಬೆಳ್ಳಿ ಶರೀರ, ಕೈ ಕಾಲು ಅದನ್ನು ತೆಗೆದು ದೇವರಿಗೆ ಹುಂಡಿಗೆ ಹಾಕಿ ಹರಕೆ ತೀರಿಸಿ ಬರ್ತೀವಿ. ಇದು ಯಾವಾಗಲೂ ನಾವು ಪಾಲನೆ ಮಾಡ್ಕೊಂಡು ಬರುವಂಥ ಒಂದು ಪದ್ಧತಿ. ಆದರೆ ಇನ್ನೊಂದು ಪದ್ಧತಿ ಇದೆ, ಆದರೆ ಸುಮಾರು ಜನಕ್ಕೆ ಇದರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ನಾನು ತಿಳಿಸ್ಕೊಡೋಣ, ಮತ್ತು ಆ ಹರಕೆಯನ್ನು, ಆ ಪದ್ಧತಿಯನ್ನು ಅನುಸರಿಸೋದಕ್ಕೆ ಅಂತಲೇ ನಾವು ಇವತ್ತು ಈ ದೇವಸ್ಥಾನಕ್ಕೆ ಬಂದಿರುವಂಥದ್ದು. ಹಾಗಾಗಿ ಫುಲ್ ವಿಡಿಯೋ ವಾಚ್ ಮಾಡಿದರೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ಈ ದೇವಸ್ಥಾನದಲ್ಲಿ ತುಂಬ ಅಂದರೆ ತುಂಬ ರಶ್ ಇತ್ತು. 4-5 ರೌಂಡ್ ನಾವು ಲೈನಲ್ಲೇ ನಿಂತಿದ್ವಿ, ಮತ್ತು ಸುಮಾರು ಒಂದು 2 ಅವರ್ ದೇವಸ್ಥಾನದಲ್ಲೇ ರೌಂಡಲ್ಲೇ ನಿಂತಿದ್ವಿ ಕಾಯ್ತಾ ದೇವರ ದರ್ಶನಕ್ಕೋಸ್ಕರ. ಆದರೆ ಈ ಬಾರಿ ನಮಗೆ ಡೈರೆಕ್ಟ್ ದರ್ಶನ ಸಿಕ್ತು. ಅಷ್ಟೊಂದು ರಶ್ ಇರಲಿಲ್ಲ. ಮತ್ತು ಸೋಮವಾರ ಬಂದಿದ್ವಿ, ವಾರ ಆಗಿದ್ರು ಕೂಡ ಆಮೇಲೆ ರಶ್ ಆಗಿಬಿಡ್ತು. ಏನಪ್ಪ ಖುಷಿ ಅಂತಂದರೆ, ಈ ರೀತಿ ಡೈರೆಕ್ಟ್ ಬಾಗಿಲಿಂದ ಬಂದ್ರೇ ಒಂಥರ ಖುಷಿ. ಸುತ್ತಾಡ್ಕೊಂಡು ಬಂದಾಗ ಅಯ್ಯೋ ಎಷ್ಟೊತ್ತಿಗಪ್ಪ ದರ್ಶನ ಆಗೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಡೈರೆಕ್ಟ್ ಬಂದಿರೋದ್ರಿಂದ ವಿತಿನ್ ಒಂದು 10 ಮಿನಿಟ್ಸಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಅನ್ನದಾಸೋಹಕ್ಕೂ ಕೂಡ ಹೋದ್ವಿ. ಎಲ್ಲರಿಗೂ ಈ ರೀತಿ ಡೈರೆಕ್ಟ್ ದರ್ಶನ ಆದರೆ ತುಂಬಾ ಖುಷಿಯಾಗುತ್ತಲ್ವ. ಫೈನಲಿ ನಾವು ದೇವಸ್ಥಾನದೊಳಗಡೆ ಹೋಗಿ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬರ್ತಾಯಿದ್ದೀವಿ. ಈಗ ಹೊರಗಡೆ ಬರೋದಕ್ಕಿಂತ ಮುಂಚಿತವಾಗಿ ದೇವಸ್ಥಾನದೊಳಗಡೆ ಕೂತ್ಕೊಂಡು ಒಂದಷ್ಟೊತ್ತು ಮಾತಾಡ್ತಾ ಕೂತಿದ್ವಿ. ಎಲ್ಲರೂ ಕೂಡ ಒಂದೊಂದು ಸೆಲ್ಫಿ ಫೋಟೋನ ತೊಗೊಂಡು ಇವಾಗ ಹೊರಗಡೆ ಬಂದ್ವಿ. ಮತ್ತು ಊಟದ ಹಾಲಲ್ಲೂ ಅಷ್ಟೇ ನಾವು ಕಾಯಿಲೆ ಇಲ್ಲ. ಡೈರೆಕ್ಟು ಅಂದರೆ ನಾವು ಹೊರಟಿದ್ದೇ ಲೇಟು. ಕರೆಕ್ಟಾಗಿ 1 ಗಂಟೆಗೆ ನಾವು ಊಟದ ಹತ್ರ ಬಂದು ಅಲ್ಲಿ ನಿಂತ್ಕೊಂಡು ಇಲ್ಲ, ಬಾಗಿಲು ಓಪನೇ ಇತ್ತು. ಬಂದ ತಕ್ಷಣವೇ ಊಟನೂ ಕೂಡ ಕೊಟ್ಟರು. ಎಲ್ಲರೂ ಕೂಡ ರುಚಿಯಾಗಿ ದೇವರ ಪ್ರಸಾದನೆಲ್ಲ ಸವಿಕೊಂಡು ಇವಾಗ ನಾವು ಇನ್ನೊಂದು ಟೆಂಪಲ್ ಹತ್ರ ಬಂದಿದ್ದೀವಿ. ಇದೇ ವೆರಿ ಇಂಪಾರ್ಟೆಂಟ್. ಇದಕ್ಕೋಸ್ಕರನೇ ನಾನು ವಿಡಿಯೋ ಮಾಡಿದ್ದು. ಇಲ್ಲಿ ಪರಶುರಾಮ ಟೆಂಪಲ್ ಇದೆ. ಇಲ್ಲಿ ನಾವು ಬೆಲ್ಲ ಮತ್ತು ಉಪ್ಪಿನ ಆರತಿ ಅಂದರೆ ಮುಖದಿಂದ ಇಳಿ ತೆಗೆದು ಈ ನದಿಗೆ ಹಾಕಿದ್ರೆ ನಾವು ಮಾಡಿದಂಥ ಪಾಪಗಳು, ಏನೇ ಒಂದು ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಇದ್ರ ಬಗ್ಗೆನೂ ಕೂಡ ನಾನು ಮೊದಲು ಹೇಳ್ಬಿಡ್ತೀನಿ. ಪರಶುರಾಮ ಅವ್ರ ತಾಯಿನ ತಲೆ ಕಡ್ದುಬಿಟ್ಟಿದ್ರಲ್ವ, ಅದು ಒಂದು ಪಾಪ ಅಲ್ವ. ಅವನಿಗೆ ಪಶ್ಚಾತ್ತಾಪ ಕಾಡ್ತಾನೆ ಇರುತ್ತೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಂಜನಗೂಡಿಗೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿದ್ರೆ ನಿನಗೆ ಪಾಪ ಕರ್ಮ ಕಳೆಯುತ್ತೆ ಅನ್ನೋದು ಹೇಳಿದ್ರು. ಹಾಗಾಗಿ ಇಲ್ಲಿ ಬಂದು ಅವರು ನೆಲೆ ನಿಂತರು. ಹಾಗಾಗಿ ಈ ದೇವಸ್ಥಾನಕ್ಕೆ ಬಂದು ಬೆಲ್ಲ ಮತ್ತು ಉಪ್ಪಿನ ಆರತಿಯನ್ನು ದೇವಸ್ಥಾನದ ಹತ್ರ ನಿಂತ್ಕೊಂಡು ನಮಸ್ಕಾರ ಮಾಡಿಕೊಂಡು ನದಿಗೆ ಎಸೆದ್ರೆ ನಾವು ಮಾಡಿದಂಥ ಪಾಪಕರ್ಮಗಳು, ಏಕೆಂದರೆ ಮನುಷ್ಯ ಅಂದಮೇಲೆ ಏನಾದರೂ ಒಂದು ಕೆಟ್ಟದ್ದು ಮಾಡ್ತಾನೆ, ಎಲ್ಲ ಒಳ್ಳೇದು ಮಾಡ್ತಾನೆ ಅಂತ ಹೇಳೋದಕ್ಕೆ ಆಗಲ್ಲ. ಯಾರೂ ಕೂಡ ಸಾಚ ಅಲ್ಲ. ಎಲ್ಲರೂ ತಪ್ಪು ಮಾಡ್ತಾರೆ, ಎಲ್ಲರೂ ಒಳ್ಳೇದು ಕೂಡ ಮಾಡ್ತಾರೆ. ನಮಗೆ ಗೊತ್ತಿಲ್ಲದೇನೂ ಕೂಡ ಏನಾದರೂ ಒಂದು ತಪ್ಪು ಮಾಡಿರ್ತೀವಿ. ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇರೋ ಉದ್ದೇಶ ಅಂದರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಮತ್ತು ಇಲ್ಲಿ ನಾವು ಹೋಗೋದು ಒಂದು ವಾರ ಅನ್ನಂಗೆ ಇಲ್ಲಿ ನದಿ ಫುಲ್ಲು ತುಂಬಿಕೊಂಡಿತ್ತು. ಮಳೆ ಬರ್ತಾಯಿತ್ತಲ್ವ. ನಂಜನಗೂಡು ಈ ಪರಶುರಾಮ ಟೆಂಪಲ್ಲು ನದಿ ಪಕ್ಕದಲ್ಲೇ ಇರೋದ್ರಿಂದ ಫುಲ್ಲು ಟೆಂಪಲ್ಲು ಕಂಪ್ಲೀಟ್ ಮುಚ್ಚೋಗಿತ್ತು. ಹಾಗಾಗಿ ದೇವಸ್ಥಾನದೊಳಗಡೆ ನಾವು ಹೋಗೋದಕ್ಕೆ ಅವಕಾಶ ಇರಲಿಲ್ಲ. ಯಾಕಪ್ಪ ಅಂತಂದರೆ ಎಲ್ಲ ಪಾಚಿ ಕಟ್ಕೊಬಿಟ್ಟಿತ್ತು, ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಹಾಗಾಗಿ ನಾವು ಹೊರ್ಗಡೆನೇ ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಇವಾಗ ಎಲ್ಲರೂ ಕೂಡ ಮುಖದಿಂದ ಇಳಿ ತೆಗೆದು ಬೆನ್ನಿಂದ ಅಂದರೆ ಡೈರೆಕ್ಟ್ ನಿಂತ್ಕೊಂಡು ಹಾಕಬಾರ್ದು, ರಿವರ್ಸ್ ನಿಂತ್ಕೊಂಡು ಈ ರೀತಿ ಮುಖದಿಂದ ಇಳಿ ತೆಗೆದು ಹಿಂಬದಿಯಿಂದ ಹಾಕಬೇಕು ಅನ್ನೋದು ಒಂದು ಶಾಸ್ತ್ರ ಇತ್ತು. ಅದೇ ರೀತಿ ಹಾಕಿದ್ವಿ. ಫೈನಲಿ ನಮ್ಮ ಹರಕೆ ಅಂತೂ ತೀರ್ತು. ಸೊ ತುಂಬಾ ಖುಷಿ ಆಯಿತು. ಈ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಶೇರ್ ಮಾಡಿಕೊಂಡೆ. ಫೈನಲಿ ಎಲ್ಲರೂ ಕೂಡ ದೇವರ ದರ್ಶನವನ್ನು ಮಾಡಿಕೊಂಡು ಇವಾಗ ಎಲ್ಲರೂ ಕೂಡ ಊರಿಗೆ ಹೊರಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಕೂಡ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ಒಂದು ಪದ್ಧತಿ ಬಗ್ಗೆ ಅವ್ರಿಗೂ ಕೂಡ
ಗೊತ್ತಾಗಲಿ, ಅವರು ಕೂಡ ದೇವರ ದರ್ಶನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್.